ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇನ್ಫಾರ್ಮೇಷನ್ ಬುಲೆಟಿನ್ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಒಂದಷ್ಟು ಬ್ರೀಫಾಗಿ ಹೇಳಿದ್ದೆ ಅಷ್ಟೇ, ನೀವೇ ಓದ್ಕೊಳ್ಳಿ ಅಂತ. ಬಟ್ ನನಗೆ ಈಗ ನೋಡಬೇಕಾದ್ರೆ ಒಂದು ವಿಷಯ ನಿಮ್ಗೆ ಹೇಳಲೇಬೇಕು ಅನಿಸ್ತು. ದಿಸ್ ಈಸ್ ಸಮ್ ಶಾಕಿಂಗ್ ನ್ಯೂಸ್ ಆರ್ ನ್ಯೂ ನ್ಯೂಸ್ ಕಂಪೇರ್ ಟು ದ ಪ್ರೀವಿಯಸ್ ಕೌನ್ಸಿಲಿಂಗ್ಸ್. ಇಷ್ಟು ವರ್ಷಗಳು ನಡ್ಕೊಂಬರ್ತಿತ್ತು. ಆ ಕೌನ್ಸಿಲಿಂಗು ಈ ಕೌನ್ಸಿಲಿಂಗು ಸ್ವಲ್ಪ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ ಒಂದು ಹೇಳಿಬಿಡ್ತೀನಿ. ಏನಪ್ಪ ಇದು ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ ಒಂದು ಮಾಕ್ ರೌಂಡ್ ಇರುತ್ತೆ. ಮಾಕ್ ರೌಂಡು ಆಗ ನಿಮಗೊಂದು ಐಡಿಯಾ ಬರುತ್ತೆ ಯಾವ ಸೀಟ್ ಸಿಗುತ್ತೆ ಇಲ್ಲ ಅಂತ. ನೆಕ್ಸ್ಟು ಫಸ್ಟ್ ರೌಂಡ್ ನಡೆಯುತ್ತೆ. ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್, ಅದು ರಿಯಲ್ ಅಲಾಟ್ಮೆಂಟ್. ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ತು ಅಂದ್ಕೊಳ್ಳಿ. ನಿಮಗೆ 4 ಚಾಯ್ಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ, ಕಂಪ್ಲೀಟಾಗಿ ಡೀಟೇಲಾಗಿ ನೋಡ್ಕೊಳ್ಳಿ. ಈ ಚಾಯ್ಸ್ 1 ಏನು ಅಂದರೆ, ಯು ಆರ್ ಹ್ಯಾಪಿ ವಿತ್ ದ ಸೀಟ್, ನಿಮ್ಗೆ ಇಷ್ಟ ಆಗಿದೆ ಸೀಟು, ಯು ವಿಲ್ ಗೋ ಆ್ಯಂಡ್ ಟೇಕ್ ದ ಅಡ್ಮಿಷನ್ ಇನ್ ದ ಕಾಲೇಜ್. ಸೊ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊತೀರಾ, ಫೀಸ್ ಕಟ್ತೀರಾ, ಕಾಲೇಜ್ ಹೋಗಿ ಅಡ್ಮಿಷನ್ ಆಗ್ತೀರಾ, ಮುಗೀತು. ಚಾಯ್ಸ್ 2 ಅಂದರೆ, ಯು ಆರ್ ಹ್ಯಾಪಿ ವಿತ್ ದ ಸೀಟ್ ಬಟ್ ಯು ವಿಲ್ ವೆಯ್ಟ್ ಫಾರ್ ದ ಅಪ್ಗ್ರೇಡೇಷನ್. ನಿಮಗೆ ಖುಷಿ ಇದೆ ಆ ಸೀಟು, ಬಟ್ ಅದಕ್ಕಿಂತ ಹೈಯರ್ ಆರ್ಡರ್ ಆಪ್ಷನ್ಸ್ ಇದೆಯಲ್ಲ, ಅದು ಸಿಗೋ ಚಾನ್ಸ್ ಇದೆ ಅಂದ್ಕೊಂಡು ವೆಯ್ಟ್ ಮಾಡೋಣ ಅನ್ಕೋತೀರಾ. ಸೊ ಚಾಯ್ಸ್ 2 ಕೊಟ್ಟರೆ ನೀವು ಫೀಸ್ ಕಟ್ಟಬೇಕು, ಬಟ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋ ಹಾಗಿಲ್ಲ. ನೆಕ್ಸ್ಟು ಚಾಯ್ಸ್ 3 ಯಾರು ಕೊಡ್ತಾರೆ ಅಂದರೆ, ನನಗೆ ಈ ಸೀಟ್ ಇಷ್ಟನೇ ಇಲ್ಲ, ನನಗೆ ಬೇಕಾಗಿರಲಿಲ್ಲ, ಬೈ ಮಿಸ್ಟೇಕ್ ನಾನು ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ದೆ, ನನಗೆ ಸೀಟ್ ಬೇಡ ಅಂತ ಸ್ಯಾಕ್ರಿಫೈಸ್ ಮಾಡ್ತಾರೆ, ರಿಟರ್ನ್ ಮಾಡ್ತಾರೆ ಆ ಸೀಟ್ KEAಗೆ. ಚಾಯ್ಸ್ 3 ಕೊಟ್ಟವರು. ಚಾಯ್ಸ್ 4 ಕೊಟ್ಟವರು ಕೌನ್ಸಲಿಂಗಿಂದ ಹೊರಗಡೆ ಹೋಗ್ತಾರೆ. ಈ ಸೀಟು ಬೇಡ, ಏನು ಬೇಡ, ನಾನು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಅಡ್ಮಿಟ್ ಆಗಿದ್ದೀನಿ ಅಂತ ಹೊರಟೋಗ್ತಾರೆ. ಸೊ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಚಾಯ್ಸ್ 1, 2, 3, 4 ಅಂತ. 1 ಅಂದರೆ ಅಡ್ಮಿಷನ್ ತೊಗೋತಾರೆ, 2 ಅಂದರೆ ಫೀಸ್ ಕಟ್ತಾರೆ ಬಟ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋದಿಲ್ಲ, ದೇ ವಿಲ್ ಹೋಲ್ಡ್ ದ ಸೀಟ್, ಕೈಲಿ ಹೋಲ್ಡ್ ಮಾಡಿಟ್ಕೊಂಡು ದೇ ವಿಲ್ ವೇಟ್ ಫಾರ್ ಅಪ್ಗ್ರೇಡೇಷನ್. ಚಾಯ್ಸ್ 3 ಇರೋರು ಸೀಟ್ ಸ್ಯಾಕ್ರಿಫೈಸ್ ಮಾಡ್ತಾರೆ ಬಟ್ ದೇ ವಿಲ್ ಬಿ ಎಲಿಜಿಬಲ್ ಫಾರ್ ದ ನೆಕ್ಸ್ಟ್ ರೌಂಡ್. ಚಾಯ್ಸ್ 4 ಕೊಟ್ಟವರು ಕೌನ್ಸಲಿಂಗಿಂದ ಹೊರಗಡೆ ಹೋಗ್ತಾರೆ. ನೆಕ್ಸ್ಟ್ ನಾನು ಹೇಳಲಿಕ್ಕೆ ಹೊರಡ್ತಾ ಇರೋದೀಗ ಚಾಯ್ಸ್ 3 ಬಗ್ಗೆ. ಸೊ ಫಸ್ಟು ಕನ್ನಡದಲ್ಲಿರೋ ಡಾಕ್ಯುಮೆಂಟ್ ನೋಡ್ಕೊಂಬಿಡೋಣ. ಸ್ವಲ್ಪ ಚೇಂಜ್ ಇದೆ, ಕನ್ನಡ ಇಂಗ್ಲೀಷು ಒಂದೆರಡು ಸೆಂಟೆನ್ಸ್ ಮಿಸ್ ಆಗಿದೆ. ಸೊ ಫಸ್ಟ್ ಕನ್ನಡದಲ್ಲಿ ನೋಡೋಣ. ಕಾಷನ್ ಡಿಪಾಸಿಟ್ ಅನ್ನೋದು ಸೆಕೆಂಡ್ ರೌಂಡ್ಗೆ ಇರಲಿಲ್ಲ. ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್. ಹಿಂದಿನ ಇಷ್ಟು ವರ್ಷ ನಡೀತಲ್ವ ನೀಟ್ ಕೌನ್ಸಿಲಿಂಗ್, ಯಾವತ್ತೂ ಸೆಕೆಂಡ್ ರೌಂಡ್ಗೆ ಇರಲಿಲ್ಲ. ಲಾಸ್ಟ್ ಇಯರು ಮಾಪಪ್ ರೌಂಡ್ಗೆ ಇಂಟ್ರೊಡ್ಯೂಸ್ ಮಾಡಿದರು, ಈಗ ಸೆಕೆಂಡ್ ರೌಂಡ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೋಡೋಣ. ಮೊದಲನೇ ಸುತ್ತಿನ ಚಾಯ್ಸ್ 3 ಅಭ್ಯರ್ಥಿಗಳು ಅಂದರೆ, ನಿಮ್ಗೆ ಸೀಟ್ ಅಲಾಟ್ ಆಗಿದೆ, ನೀವು ಅದನ್ನು ಕ್ಯಾನ್ಸಲ್ ಮಾಡ್ಕೋತಾ ಇದ್ದೀರಾ, ಇಲ್ಲ ಸರೆಂಡರ್ ಮಾಡ್ತಿದ್ದೀರಾ, ಇಲ್ಲ ಸ್ಯಾಕ್ರಿಫೈಸ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ವಾಪಸ್ ಕೊಡ್ತಿದ್ದೀರಾ KEಗೆ. ಮತ್ತು ಮೊದಲನೇ ಸುತ್ತಿಗೆ ಆಪ್ಷನ್ಗಳನ್ನು ದಾಖಲಿಸಿರುವ ಆದರೆ ಯಾವುದೇ ಸೀಟು ಹಂಚಿಕೆಯಾಗದವರು. ಸೊ ನಿಮ್ಗೆ ಸೀಟ್ ಅಲಾಟ್ ಆಗಿದೆ ಬಟ್ ಚಾಯ್ಸ್ 3 ಕೊಡ್ತಾ ಇದ್ದೀರಾ, ಅಂದರೆ ಸೀಟ್ ಬಿಟ್ಟು ಕೊಡ್ತಾ ಇದ್ದೀರಾ. ಇನ್ನು ಕೆಲವರು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಬಟ್ ನಿಮ್ಗೆ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ. ಅಂಥವರು ಎರಡನೇ ಸುತ್ತಿನಲ್ಲಿ ಭಾಗವಹಿಸಲು ಆಸಕ್ತಿ ಇರುವ ಅರ್ಹ ಅಭ್ಯರ್ಥಿಗಳು 1 ಲಕ್ಷ ರೂಪಾಯಿಗಳನ್ನು ಕಾಷನ್ ಡೆಪಾಸಿಟ್ ಪಾವತಿಸಬೇಕು. ನೀವು ಸೆಕೆಂಡ್ ರೌಂಡ್ ಹೋಗಬೇಕು ಅಂದರೆ ಕಾಷನ್ ಡಿಪಾಸಿಟ್ ಆಗಿ 1 ಲಕ್ಷನ ಪೇ ಮಾಡಬೇಕು. ಯಾರು ಚಾಯ್ಸ್ 3 ಕೊಟ್ಟವರು ಮತ್ತು ಫಸ್ಟ್ ರೌಂಡಲ್ಲಿ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ, ಯು ವಾಂಟ್ ಟು ಗೋ ಫಾರ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಹೋಗಬೇಕು ಅಂದರೆ 1 ಲಕ್ಷ ರೂಪಾಯಿ ಕಾಷನ್ ಡೆಪಾಸಿಟ್ ಕೊಡಲೇಬೇಕು. ಈ 1 ಲಕ್ಷ ಎಲ್ಲ ವರ್ಗದ ಅಭ್ಯರ್ಥಿಗಳು ಸಹ ಕಾಷನ್ ಡೆಪಾಸಿಟನ್ನು ಪಾವತಿಸಬೇಕು. ನನ್ನ ಕ್ಯಾಟಗರಿ ಅದು ಇದು ಏನೂ ಇಲ್ಲ, ಎಲ್ಲ ಕ್ಯಾಟಗರಿಯವರು ನೀವು ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂದರೆ ಚಾಯ್ಸ್ 3 ಕೊಟ್ಟವರು ಮತ್ತು ಯಾವುದು ಕಾಲೇಜು ಅಲಾಟ್ ಆಗಿಲ್ಲ ಅಂದರೆ ನೀವು 1 ಲಕ್ಷ ಕಟ್ಟಲೇಬೇಕು. ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಚಾಯ್ಸ್ 2 ಅನ್ನು ಆಯ್ಕೆ ಮಾಡಿ ಶುಲ್ಕ ಪಾವತಿಸಿರುವ ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟಿಗೆ ಕಾಷನ್ ಡೆಪಾಸಿಟನ್ನು ಪಾವತಿಸುವ ಅಗತ್ಯ ಇರುವುದಿಲ್ಲ. ಯಾಕೆಂದರೆ ಚಾಯ್ಸ್ 2 ಅಂದರೆ ಯು ವಿಲ್ ಹೋಲ್ಡ್ ದ ಸೀಟ್, ಯು ಹ್ಯಾವ್ ಪೇಯ್ಡ್ ದ ಫೀಸ್. ಅಲ್ಲಿ ಏನು ಫೀಸ್ ಇರುತ್ತೋ 1.5 ಲಕ್ಷ ಇಲ್ಲ 11 ಲಕ್ಷ ಇಲ್ಲ 60,000 ಫೀಸ್ ಕಟ್ಟಿದ್ದೀರಾ, ಹಾಗಾಗಿ ನೀವು ಕಾಷನ್ ಡೆಪಾಸಿಟ್ ಕೊಡೋ ಅಗತ್ಯ ಇಲ್ಲ. ಚಾಯ್ಸ್ 3 ಕೊಟ್ಟವರು ಸೀಟ್ನ ಸರೆಂಡರ್ ಮಾಡಿಬಿಡ್ತಿದ್ದಾರೆ, ಹಾಗಾಗಿ ಅವರು ಕಾಷನ್ ಡೆಪಾಸಿಟ್ ಕೊಡಬೇಕು. ಯಾವುದೇ ಸೀಟ್ ಅಲಾಟ್ ಆಗಿಲ್ಲ ಬಟ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್, ಹಾಗಾಗಿ 1 ಲಕ್ಷ ಕೊಡಬೇಕು ಅಂತ KE ಅವರು ಹೇಳ್ತಾ ಇದ್ದಾರೆ. ಕಾಷನ್ ಡಿಪಾಸಿಟನ್ನು ಆನ್ಲೈನ್ ಮೂಲಕ ಪಾವತಿಸಬೇಕು, DDಗಳನ್ನು ಸ್ವೀಕರಿಸುವುದಿಲ್ಲ, ಆನ್ಲೈನ್ ಪೇಮೆಂಟೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾದಲ್ಲಿ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಸೀಟ್ ಸಿಕ್ತು ಅಂದ್ಕೊಳ್ಳಿ, ಅಭ್ಯರ್ಥಿಯು ಪಾವತಿಸಿರುವ ಕಾಷನ್ ಡೆಪಾಸಿಟನ್ನು ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. ಅಡ್ಜಸ್ಟ್ ಮಾಡ್ಕೋತಾರೆ. 1 ಲಕ್ಷ 1.5 ಲಕ್ಷದ ಸೀಟ್ ಸಿಕ್ಕರೆ 50,000 ಎಕ್ಸ್ಟ್ರಾ ಪೇ ಮಾಡಬೇಕು. 11 ಲಕ್ಷದ ಸೀಟು ಸಿಕ್ಕರೆ ಇನ್ನು 10 ಲಕ್ಷ ಪೇ ಮಾಡಬೇಕು. 60,000 ಸೀಟ್ ಸಿಕ್ಕರೆ ಅವರೇ ದುಡ್ಡು ರಿಟರ್ನ್ ಮಾಡ್ತಾರೆ ನಿಧಾನವಾಗಿ.
ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿ ಅಭ್ಯರ್ಥಿಯು ಉಳಿದ ಶುಲ್ಕವನ್ನು ಪಾವತಿಸಲು ಅಥವಾ ಕಾಲೇಜಿಗೆ ಪ್ರವೇಶ ಪಡೆಯಲು ವಿಫಲನಾದಲ್ಲಿ ಅಭ್ಯರ್ಥಿಯು ಪಾವತಿಸಿದ ಕಾಷನ್ ಡೆಪಾಸಿಟನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ನೀವು ಸೆಕೆಂಡ್ ರೌಂಡ್ ಕೊಟ್ಟೋಗ್ಬಿಟ್ಟಿದ್ದೀರಾ, ಕಾಷನ್ ಡೆಪಾಸಿಟ್ 1 ಲಕ್ಷ ಕಟ್ಬಿಟ್ಟಿದ್ದೀರಾ, ಸೀಟು ನಿಮಗೆ ಅಲಾಟ್ ಆಗಿದೆ, ನಿಮಗೆ 11 ಲಕ್ಷದ ಸೀಟ್ ಅಲಾಟ್ ಆಗಿದೆ ಅಂದ್ಕೊಳ್ಳಿ, 1 ಲಕ್ಷ ಕಟ್ಬಿಟ್ಟಿದ್ದಾರೆ, ಇನ್ನು 10 ಲಕ್ಷ ನಿಮ್ಗೆ ಅಡ್ಜಸ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ತೊಗೊಂಡಿಲ್ಲ ಅಂದರೆ 1 ಲಕ್ಷ ಹೋಗುತ್ತೆ ಅಂತ ಇಲ್ಲಿ ಕನ್ನಡದಲ್ಲಿದೆ. ಬಟ್ ಇಂಗ್ಲೀಷಲ್ಲಿ ಏನಿದೆ ನೋಡಿ, ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ದ ಕಂಪ್ಲೀಟ್ ಫಸ್ಟ್ ಇಯರ್ ಫೀ ಟು KEA ಆ್ಯಸ್ ಪರ್ ರೂಲ್ಸ್. ಫಸ್ಟ್ ಇಯರ್ ಫೀಸು 11 ಲಕ್ಷ, ಸೊ ಇನ್ನು 10 ಲಕ್ಷ ನೀವು ಕಟ್ಟಬೇಕು ಅಂತ ಇಲ್ಲಿ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ಮಿಸ್ ಆಗಿದೆ. ಇತರೆ ಕೋರ್ಸುಗಳಿಗೆ ಪಾವತಿಸಿರುವ ಮೊತ್ತವನ್ನು ಕಾಷನ್ ಡೆಪಾಸಿಟ್ ಎಂದು ಪರಿಗಣಿಸುವುದಿಲ್ಲ. ಬೇರೆ ಯಾವುದೋ ಇಂಜಿನಿಯರಿಂಗು ಇನ್ಯಾವುದಕ್ಕೋ ಕಟ್ಟಿರ್ತೀರಾ, ಅದನ್ನು ಇವರು ಕಾಷನ್ ಡೆಪಾಸಿಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಕಾಷನ್ ಡೆಪಾಸಿಟ್ ಬಗ್ಗೆ ದಯವಿಟ್ಟು 1-2-3 ಸರಿ ಓದ್ಕೊಳ್ಳಿ. ನಾನು ನಾಳೆ ಇನ್ನೊಂದು ಡೀಟೇಲಾಗಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಚಾಯ್ಸ್ 3 ಆಪ್ಟೆಡ್ ಕ್ಯಾಂಡಿಡೇಟ್ಸ್ ಇನ್ ದ ಫಸ್ಟ್ ರೌಂಡ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಎಂಟರ್ಡ್ ದ ಆಪ್ಷನ್ಸ್ ಇನ್ ದ ಫಸ್ಟ್ ರೌಂಡ್ ಆರ್ ನಾಟ್ ಅಲಾಟೆಡ್ ಎನಿ ಸೀಟ್ ಇನ್ ದ ಫಸ್ಟ್ ರೌಂಡ್ ಬಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ಫಾರ್ UG ಮೆಡಿಕಲ್ ಸೀಟ್ 2024 should pay the caution deposit of 1 lakh to become eligible to participate in the second round. All category candidates should pay the caution deposit. Choice 2 candidates of first round who have paid the fees need not pay the caution deposit. ಯಾಕೆಂದರೆ ಹೇಳಿದ್ನಲ್ಲ, ಚಾಯ್ಸ್ 2 ಕೊಟ್ಟರು ಫೀಸ್ ಕಟ್ಬಿಟ್ಟಿರ್ತೀರ. ಚಾಯ್ಸ್ 1 ಕೊಟ್ಟರು ಫೀಸ್ ಕಟ್ಟಬೇಕು, ಕಾಲೇಜಿಗೆ ರಿಪೋರ್ಟ್ ಆಗಬೇಕು. ಚಾಯ್ಸ್ 2 ಕೊಟ್ಟರು ಫೀಸ್ ಕಟ್ಟಬೇಕು, ಕಾಲೇಜಿಗೆ ರಿಪೋರ್ಟ್ ಆಗೋ ಅಗತ್ಯ ಇಲ್ಲ, ಬಿಕಾಸ್ ಇವ್ರು ಹೋಲ್ಡಿಂಗ್ ದ ಸೀಟ್. ಚಾಯ್ಸ್ 3 ಕೊಟ್ಟವರು ಇಷ್ಟು ದಿನ ಫೀಸ್ ಕಟ್ತಿರ್ಲಿಲ್ಲ, ಬಟ್ ಸೆಕೆಂಡ್ ರೌಂಡ್ಗೆ ಆಟೋಮೆಟಿಕ್ಕಾಗಿ ಹೋಗ್ತಿದ್ರು. ಈಗ ಸೆಕೆಂಡ್ ರೌಂಡ್ಗೆ ಹೋಗ್ಬೋದು, ಬಟ್ ಕಾಷನ್ ಡೆಪಾಸಿಟ್ ಕಟ್ಬಿಟ್ಟು ಹೋಗಬೇಕು. If a candidate gets the medical seat, the caution deposit paid by the candidate will be adjusted towards the fees. ಈ 1 ಲಕ್ಷನ ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ ಫೀಸ್ಗೆ. If a candidate gets the medical seat in the second round and fails to pay the balance fees or fails to report to the college, caution deposit paid by the candidate will be forfeited. ಮುಟ್ಟುಗೋಲು ಹಾಕೋತಾರೆ. The candidate has to pay the complete first year fee to the KEA as per the rules. The fee paid at KEA for other courses will not be considered as caution deposit. ಇದೊಂದು ಮಾತ್ರ ನಿಮಗೆ ಈ ದಿನವೇ ಹೇಳಬೇಕು ಅನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಇನ್ನು ರಿಮೈನಿಂಗ್ ಇನ್ಫಾರ್ಮೇಷನ್ ಏನೇನು ಇದೇ ಥರ ಡಿಫ್ರೆಂಟ್ ಆಗಿರೋದು ಅಂತ ನಾಳೆ ಚೆಕ್ ಮಾಡಿ ಐ ವಿಲ್ ಪ್ರಿಪೇರ್ ಎ ವಿಡಿಯೋ ಆ್ಯಂಡ್ ಅಪ್ಲೋಡ್ ಇಟ್. ಥ್ಯಾಂಕ್ ಯು.